ಈ ವೆಲ್ತ್ ಮ್ಯಾನೇಜ್ಮೆಂಟ್ ಅಥವಾ ಹಣನ ಆಕರ್ಷಿಸೋದಕ್ಕೂ ಈ ಇಂಟಿಮಸಿ ಅಂತಾನೆ ಅಲ್ಲ, ಈ ಸಂಬಂಧಗಳು ಇಟ್ಕೊಳ್ಳೋದು ಅದು ಹೇಗೆ ಇದಕ್ಕೆ ಅಫೆಕ್ಟ್ ಆಗತ್ತೆ ಅನ್ನೋದ್ರ ಬಗ್ಗೆ. ಪ್ರಪಂಚ ನಮ್ಗೆ ಏನು ತೋರಿಸುತ್ತಲ್ಲ ಆ ವಿಷಯ ಅಲ್ಲ ಇದು ಆ್ಯಕ್ಚುಲಿ ಸೆಕ್ಸ್ ಎನರ್ಜಿ ಅನ್ನುವಂಥದ್ದು. ಈ ಇಂಟಿಮಸಿ ಎನರ್ಜಿ ಶಕ್ತಿ ಅಂದ್ರೆ ಏನು? ನಮ್ಮ ಬಾಡಿನಲ್ಲಿ 50% ಅದೇ ಎನರ್ಜಿ. ಇಂಟೆಲಿಜೆನ್ಸ್ ಲೆವೆಲ್ನ ಆ ಒಂದು ಧಾತುಗೆ ತುಂಬಬೇಕಂತ ಹೇಳಿದ್ರೆ ದೇಹ, ಮನಸ್ಸು, ಎಮೋಷನ್ಸು ಎಷ್ಟು ಅದ್ರ ಹಿಂದೆ ಎಫರ್ಟ್ಸ್ ಹಾಕಿರುತ್ತೆ ಅಂತ. ಜನ ಇಷ್ಟೇ, ಸಂತೋಷ ಅಂದ್ರೆ ದುಡ್ಡು ಅಂತಂದ್ರೆ ಅದನ್ನ ಖರ್ಚು ಮಾಡಿ ಹೇಗೆ ಪಡಿಬೋದು ಅಂದ್ರೆ ಕೆಟ್ಟ ಅಭ್ಯಾಸಗಳು ಕಲ್ತ್ಕೊಂಡು ಕುಡಿಯೋದು ಅಥವಾ ಧೂಮಪಾನ ಮದ್ಯಪಾನ ಮಾಡೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಅದನ್ನ ಬೇರೆ ತರನೇ ಬಳಸೋದು. ಅಂದ್ರೆ ಏನಂತ ಹೇಳ್ಬೇಕು ಅಂದ್ರೆ ಅದನ್ನ ಸೆಕ್ಷುವಲ್ ಎನರ್ಜಿ ಅಂತನೋ ಅಥವಾ ಈ ಬೇರೆ ತರದ ಸಂಬಂಧಗಳು ಇಟ್ಕೊಳ್ಳೋತಕ್ಕಂಥದ್ದು ಅಥವಾ ಬೇರೆ 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 ಬರೀ ಅದನ್ನೇ ಸುಖ, ಅದೇ ಪ್ರಪಂಚ, ಅದೇ ಸತ್ಯ ಅನ್ನೋ ಗುಂಗಲ್ಲಿ ಬದುಕ್ತಿದ್ದಾರೆ. ಇವತ್ತು ನಾವು ಪಾಡ್ಕಾಸ್ಟ್ ಅಲ್ಲಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡಿದ್ದೆ, ಈ ವೆಲ್ತ್ ಮ್ಯಾನೇಜ್ಮೆಂಟ್ ಅಥವಾ ಹಣನ ಆಕರ್ಷಿಸೋದಕ್ಕೂ ಈ ಇಂಟಿಮಸಿ ಅಂತಾನೆ ಅಲ್ಲ, ಈ ಸಂಬಂಧಗಳು ಇಟ್ಕೊಳ್ಳೋದು ಅದು ಅನೈತಿಕ ಸಂಬಂಧಗಳಾಗ್ಬೋದು ಅಥವಾ ಯಾರೋ ಒಬ್ರು ಆ ಕೆಲಸ ಮಾಡ್ತಕ್ಕಂಥವ್ರ ಹತ್ರ ಹೋಗಿ ಅಲ್ಲೂ ಕೂಡ ಏನೋ ಸುಖನ ಕಂಡ್ಕೊಂಬರೋದು, ಇಲ್ಲ ಗಂಡಾಗ್ಬೋದು ಹೆಣ್ಣಾಗ್ಬೋದು ಅತಿಯಾದಂಥ ಕೆಲವೊಂದು ಸುಖ ಕೊಡತ್ತೆ ಅಂತ ಮಾಸ್ಟರ್ಬೇಷನ್ ಅಲ್ಲಿ ಮುಳುಗಿ ಎದ್ದೊಳೋದು, ಅದೇ ಸುಖ ಅದೇ ಸತ್ಯ ಅಂತ ಬದುಕ್ತಿರ್ತಾರಲ್ಲ, ಅದು ಹೇಗೆ ಇದಕ್ಕೆ ಅಫೆಕ್ಟ್ ಆಗತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ರ ಮಾತಾಡೋಣ ಅಂತ ಹೇಳ್ತೆ. ಈಗ ಸೊ ದಟ್ಸ್ ಅ ಗ್ರೇಟ್ ಸಬ್ಜೆಕ್ಟ್ ಟು ಸ್ಪೀಕ್. ಯಾಕಂದರೆ ಓಪನ್ ಆಗಿ ತುಂಬ ಜನ ಇದ್ರ ಬಗ್ಗೆ ಮಾತಾಡಲಿಕ್ಕಿಲ್ಲ. ಆದರೆ ಇದನ್ನು ಮಾತಾಡೋದಕ್ಕಿಂತ ಮುಂಚೆ ನನಗೂ ಒಂದಷ್ಟು ರಿಕ್ವೆಸ್ಟ್ ಇದೆ. ನಾವಿವತ್ತು ಮಾತಾಡ್ತಾ ಇರುವಂಥ ಈ ಎಪಿಸೋಡ್ ಇದನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಂದು ಎಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಇದೆ. ಜೊತೆಗೆ ನಿಮಗೂ ಅದೊಂದು ರಿಕ್ವೆಸ್ಟು. ಇದೊಂದು ಕ್ಯಾಶುವಲ್ ಟಾಪಿಕ್ ಅಲ್ಲ, ಜೊತೆಗೆ ಇದು ಯಾವುದೇ ರೀತಿ ಎಂಟರ್ಟೈನ್ಮೆಂಟ್ ಅಲ್ಲ ಮತ್ತು ಯಾವುದೇ ರೀತಿ ಗಾಸಿಪ್ಸ್ ಅಲ್ಲ. ತುಂಬ ಜನಗಳು ಇದನ್ನು ಅರ್ಥ ಮಾಡ್ಕೊಳ್ಳದೆ ಜೀವನದಲ್ಲಿ ಬಹಳಷ್ಟು ವಿಷಯಗಳನ್ನು ಕಳ್ಕೊಂಬಿಡ್ತಾರೆ. ಅಟ್ ದ ಸೇಮ್ ಟೈಮ್ ಭಾಳಷ್ಟು ಜನಗಳು ರಿಯಲೈಸ್ ಮಾಡ್ಕೊಳ್ಳೋದೇನೆ ಅವರ ಜೀವನನೇ ಕಳ್ಕೊಂಡ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಇವತ್ತು ವಾಟ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ದಿ ಸೆಕ್ಸ್ ಎನರ್ಜಿ ಮತ್ತು ನಮ್ಮ ವೆಲ್ತ್, ನಮ್ಮ ಐಡೆಂಟಿಟಿ, ಇವುಗಳ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಆ್ಯಂಡ್ ಎಸ್ಪೆಷಲಿ ನನ್ನ ರಿಕ್ವೆಸ್ಟ್ ಏನಂದರೆ, ಇದನ್ನು ಲೈಟ್ ಮೈಂಡಿಂದ ಕೇಳಿಸ್ಕೊಂಡ್ರೆ ಏನೂ ಸಿಗಲ್ಲ. ಒಂದು ಮೆಚೋರ್ಡ್ ಮೈಂಡಿಂದ, ಪ್ಯೂರ್ ಹಾರ್ಟಿಂದ. ಯಾಕಂದರೆ ನಮ್ಮ ಇಡೀ ಜಗತ್ತು ನಿರ್ಮಾಣ ಆಗೋದಕ್ಕೆ ದಿಸ್ ಈಸ್ ಒನ್ ಆಫ್ ದ ಎನರ್ಜಿ. ಅಂದರೆ ಸೆಕ್ಸ್ ಎನರ್ಜಿ ಅನ್ನುವಂಥದ್ದು ತುಂಬ ಪೊಟೆಂಟ್ ಎನರ್ಜಿ. ಅದು ಕಾರಣ ಆಗಿರುತ್ತೆ ಇಡೀ ಜಗತ್ತಿನಲ್ಲಿ ಸೃಷ್ಟಿಯಾಗಲಿಕ್ಕೆ ಹ್ಯೂಮನ್ ಕ್ರೀಚರ್ಸ್. ಹಾಗಾಗಿ ಇದನ್ನು ತುಂಬ ಮೆಚೋರ್ಡ್ ಮೈಂಡಿಂದ ಆ್ಯಂಡ್ ಹೈಯರ್ ಅಂಡರ್ಸ್ಟ್ಯಾಂಡಿಂಗ್ಸಿಂದ ಅರ್ಥ ಮಾಡಿಕೊಂಡ್ರೆ ಶ್ಯೂರ್ಲಿ ಐ ಟೆಲ್ ಯು ಅಟ್ ದಿ ಎಂಡ್ ಸೊ ದ ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್ ಸಮಥಿಂಗ್ ಬಿಗರ್. ಆ್ಯಂಡ್ ಎಸ್ಪೆಷಲಿ ಇವತ್ತು ಜಗತ್ತಲ್ಲಿ ನೀವು ಅವಾಗಲೇ ಹೇಳಿದ್ರಲ್ವ, ದಟ್ಸ್ ಅ ಬ್ಯೂಟಿಫುಲ್ ಸ್ಟೇಟ್ಮೆಂಟ್. ಅಂದರೆ ಎಲ್ಲರೂ ಏನೋ ಒಂದು ವಿಷಯಗಳನ್ನ ಹುಡುಕ್ತಾ ಇರ್ತಾರೆ. ಪ್ರಪಂಚ ನಮಗೆ ಏನು ತೋರಿಸುತ್ತಲ್ಲ ಆ ವಿಷಯ ಅಲ್ಲ ಇದು ಆ್ಯಕ್ಚುಲಿ ಸೆಕ್ಸ್ ಎನರ್ಜಿ ಅನ್ನುವಂಥದ್ದು. ಅಷ್ಟೇ ಅಲ್ಲ, ನಮಗೆ ಮೂವೀಸ್ಗಳು ಏನನ್ನ ಸೆಲ್ ಮಾಡುತ್ತಲ್ಲ ಅದೂ ಅಲ್ಲ ಆ ವಿಷಯ ಮಾತಾಡ್ತಾ ಇರುವಂಥದ್ದು. ಇಟ್ ಈಸ್ ಪ್ಯೂರ್ಲಿ ಡಿವೈನ್ ಗಿಫ್ಟೆಡ್ ಎನರ್ಜಿ ದಟ್ ವಿ ಆರ್ ಗೋಯಿಂಗ್ ಟು ಸ್ಪೀಕ್. ಯಾಕಂದರೆ ಇದನ್ನು ನಾವೇನಾದರೂ ಪ್ರಾಪರಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮ ವೈಬ್ರೇಷನ್ ಇರ್ಬೋದು, ನಮ್ಮ ಎನರ್ಜಿ ಇರ್ಬೋದು, ಮ್ಯಾನಿಫೆಸ್ಟೇಷನ್ ಇರ್ಬೋದು, ಕ್ರಿಯೇಷನ್ ಇರ್ಬೋದು, ವೆಲ್ತ್ ಕ್ರಿಯೇಷನಲ್ಲಿ ಎಸ್ಪೆಷಲಿ ಎಲ್ಲದರೊಳಗಡೆನೂ ಒಂದು ಡಿರೆಕ್ಟ್ ಆಗುವಂಥ ಒಂದು ಎನರ್ಜಿನ ನಾವು ಇವತ್ತು ಕಲಿತಾ ಹೋಗ್ತೀವಿ. ಸೊ ಹಾಗಾಗಿ ನನ್ನ ಹಂಬಲ್ ರಿಕ್ವೆಸ್ಟ್, ಇದನ್ನು ತುಂಬ ಮೆಚೋರ್ಡ್ ಮೈಂಡಿಂದ ತೊಗೊಳ್ಬೇಕು, ಫಸ್ಟ್ ಪಾಯಿಂಟ್. ಮತ್ತು ಸೆಕೆಂಡ್ ಥಿಂಗ್ ಏನಂದರೆ, ತುಂಬ ಜನಕ್ಕೆ ಸೆಕ್ಸ್ ಅಂತ ಪದ ಕೇಳೋದಕ್ಕೆ ಹಿಂಸೆ ಅಂತ ಅನಿಸ್ಬೋದು. ಹಾಗಾಗಿ ಇವಾಗಲಿಂದ ಆಚೆಗೆ ಐ ವಿಲ್ ನಾಟ್ ಯೂಸ್ ದಟ್ ವರ್ಡ್, ಐ ವಿಲ್ ಕಾಲ್ ಇಟ್ ಆಸ್ ಇಂಟಿಮೆಸಿ ಅಂತ. ಇಂಟಿಮೆಸಿ, ಓಕೆ. ನಾನು ಎಲ್ಲೆಲ್ಲ ಆ ಪದ ಉಪಯೋಗಿಸ್ತೀನಿ ಅಲ್ಲಿ ಇದೇ ಪದ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಓಕೆ. ಸೊ ಹಾಗಾಗಿ ಇದನ್ನು ತುಂಬ ಹೈಯರ್ ಅಂಡರ್ಸ್ಟ್ಯಾಂಡಿಂಗಿಂದ, ಡಿವೈನ್ ಮೈಂಡಿಂದ ಕೇಳಿದ್ರೆ ಡೆಫಿನೆಟ್ಲಿ ಐ ಟೆಲ್ ಯು ದ ವೇ ಯು ಥಿಂಕ್ ಅಬೌಟ್ ಸೆಕ್ಸ್ ದಟ್ ವಿಲ್ ಕಂಪ್ಲೀಟ್ಲಿ ಚೇಂಜ್. ಹಾಗಾಗಿ ಇಂಟಿಮೆಸಿ ಬಗ್ಗೆ ಮಾತಾಡ್ತಾ ಹೋಗಿ. ಖಂಡಿತ. ಈಗ ಇಂಟಿಮೆಸಿ ಅಂತ ಈಗ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಸೆಕ್ಷುವಲ್ ಎನರ್ಜಿ ಅಥವಾ ಬರೀ ಲೈಂಗಿಕ ಕ್ರಿಯೆ, ಸುಖ, ಹಸ್ತಮೈಥುನ, ಮಣ್ಣು ಮಸಿ, ಬರೀ ಇದೇ ವಿಚಾರಗಳಲ್ಲಿ ಸುಖ 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 ಅಂತ ಅನ್ಕೊಂಬಿಟ್ಟಿದ್ದಾರೆ. ಈಗ ನೀವು ಹೇಳ್ದಂಗೆ ಡೆಫಿನೆಟ್ಲಿ ನಾನು ರೆಸ್ಪೆಕ್ಟ್ ಮಾಡ್ತೀನಿ ಇದನ್ನ. ಇನ್ಮೇಲೆ ಅದನ್ನ ಇಂಟಿಮೆಸಿ ಅಂತಾನೆ ಬಳಸೋಣ. ಈಗ ಪಾಡ್ಕಾಸ್ಟ್ ನೋಡ್ತಿರೋ ನನ್ನ ಸ್ನೇಹಿತರೆಲ್ಲ ಅರ್ಥ ಮಾಡ್ಕೊಳ್ಳಿ, ನಾವು ಯಾವಾಗ ಇಂಟಿಮೆಸಿ ಅಂತ ಬಳಸ್ತೀವಲ್ಲ ಅದರ ಅರ್ಥ ಲೈಂಗಿಕ ಕ್ರಿಯೆ ಅಥವಾ ಸೆಕ್ಸ್ ಅಂತಾನೆ. ಸೊ ನೀವು ಹೇಳಿದ್ರಿ, ಅದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಟ್ರೆ ಏನ್ ಬೇಕೋ ಸಾಧಿಸ್ಬೋದು ಅಂತ. ಖಂಡಿತ. ಇಷ್ಟಕ್ಕೂ ಈ ಇಂಟಿಮಸಿ ಎನರ್ಜಿ ಶಕ್ತಿ ಅಂದ್ರೆ ಏನು? ಓಕೆ. ಸೊ ತುಂಬ ಜನ ಅವರ ಲೈಫಲ್ಲಿ ಯೋಚನೆನೂ ಮಾಡಿಲ್ದೇಗಿರುವಂಥ ಒಂದು ಸಂಗತಿ ಹೇಳ್ತೀನಿ ಕೇಳಿ. ಆ್ಯಂಡ್ ದ ಮೂಮೆಂಟ್ ಇದನ್ನು ಪ್ರಾಪರಾಗಿ ಕೇಳಿಸ್ಕೊಂಡ್ರೆ ಅವ್ರ ಲೈಫಲ್ಲಿ ದೊಡ್ಡ ರಿಯಲೈಸೇಷನ್ ಆಗುತ್ತೆ.
ನಮ್ಮ ಬಾಡಿಯಿಂದ ಬರುವಂಥ ಪ್ರತಿಯೊಂದು ಧಾತು ಅಥವಾ ಪ್ರತಿಯೊಂದು ಸಬ್ಸ್ಟೆನ್ಸ್ನೂ ಸತ್ತು ಹೊರಗಡೆ ಬರುತ್ತೆ. ಅದು ನಮ್ಮ ಹೇರ್ ಆಗಿರ್ಬೋದು, ಸ್ಕಿನ್ ಸೊ ಡೆಡ್ ಸ್ಕಿನ್ಗಳಾಗಿರ್ಬೋದು, ಅಥವಾ ಈವನ್ ಸ್ವೆಟ್ ಆಗಿರ್ಬೋದು, ಅಥವಾ ನಮ್ಮ ನೈಲ್ಸ್ ಆಗಿರ್ಬೋದು, ಪ್ರತಿಯೊಂದು ಯಾವುದು ಬಾಡಿಯಿಂದ ಆಚೆ ಬರುತ್ತಲ್ಲ ಅವೆಲ್ಲ ಸತ್ತು ಆಚೆ ಬರುತ್ತೆ. ಆದರೆ ದೆರ್ ಈಸ್ ಓನ್ಲಿ ಒನ್ ಎನರ್ಜಿ ವಿಚ್ ಕಮ್ಸ್ ಔಟ್ ಅಲೈವ್, ಅಂದರೆ ಜೀವನ ಇಟ್ಕೊಂಡು ಬರುವಂಥ ಒಂದೇ ಒಂದು ಎನರ್ಜಿ ಅಂದರೆ ದಟ್ ಈಸ್ ಸೀಮನ್. ದಟ್ಸ್ ಅ Sperms. ವೆರಿ ಸ್ಪರ್ಮ್, ದಟ್ಸ್ ಅ ವೆರಿ ವೈಟಲ್ ಎನರ್ಜಿ, ವೀರ್ಯ. ಸೊ ಇದನ್ನೇ ಏನಂದರೆ ನಾವು ಸತ್ತೋಗಿರುವಂಥ ಎನರ್ಜಿ ನಮ್ಮ ಬಾಡಿನಲ್ಲಿ ಎಷ್ಟೊಂದು ಆಚೆ ಬರೋದಕ್ಕೆ ನಾವು ಇಂಪಾರ್ಟೆನ್ಸು ಕೊಡೋದಿಲ್ಲ. ಯಾಕಂದರೆ ನಮಗೆ ಗೊತ್ತಿದೆ ಅದರೊಳಗಡೆ ಏನು ಕಾನ್ಷಿಯಸ್ನೆಸ್ ಇರೋದಿಲ್ಲ, ಅದು ಆಲ್ರೆಡಿ ಡೆಡ್ ಆಗಿದೆ. ಆ್ಯಂಡ್ ತುಂಬ ಜನ ಅದು ಬೇರೆ ಥರ ತೊಗೋಬೋದು, ಇಲ್ಲ ಅದೇ ಎನರ್ಜಿ ತೊಗೊಂಡು ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಮಾಡ್ತಾನೆ. ದಟ್ಸ್ ಅ ಡಿಫ್ರೆಂಟ್ ಸಬ್ಜೆಕ್ಟ್. ಅಂದರೆ ನಾ ಹೇಳ್ತಾ ಇರೋದು ಅಂದರೆ ಡೆಡ್ ಆಗಿ ಆಚೆ ಬರುತ್ತೆ. ಆದರೆ ಈ ಒಂದು ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ಏನಿದೆ ಇದು ಮಾತ್ರ ಜೀವ ಇಟ್ಕೊಂಡು ಆಚೆ ಬರುತ್ತೆ. ಸೊ ಈಗ ನೋಡಿ, ಸದ್ಗುರು ಅವರು ಅಥವಾ ನಮ್ಮ ಹಳೆ ಋಷಿಮುನಿಗಳು ಇವರೆಲ್ಲ ಇದನ್ನೇ ವಜ್ರ ಅಂತ ಹೇಳಿ ಕರೀತಾರೆ. ವಜ್ರ. ಇನ್ಫ್ಯಾಕ್ಟ್ ಹಾ. ಸದ್ಗುರು ಕೂಡ ಹೇಳ್ತಾರೆ ವೀರ್ಯಾನೇ ವಜ್ರ. ವಜ್ರ ಅಂತ ಹೇಳಿ. ವಜ್ರ ಅಂತ ಯಾಕಂತಾರೆ ಹೇಳಿ? ಬಿಕಾಸ್ ವಿಚ್ ಇಸ್ ವೆರಿ ಹಾರ್ಡ್, ವಿಚ್ ಇಸ್ ಮೋಸ್ಟ್ ಕೇಪಬಲ್, ಅದನ್ನ ಮಾತ್ರ ವಜ್ರ ಅಂತ ಹೇಳಿ ವೆರಿ ಕರೀತಾರೆ. ಪ್ರೀಶಿಯಸ್. ವೆರಿ ಪ್ರೆಷಿಯಸ್. ಮತ್ತೆ ತುಂಬಾ ಅದನ್ನ ಆ, ಸ್ವಲ್ಪ ಸ್ಪಿರಿಚುವಲ್ ಆ್ಯಂಗಲ್ ನೋಡಿದ್ರೆ ದಟ್ಸ್ ಅ ಮೋಸ್ಟ್ ಪೊಟೆಂಟ್ ಎನರ್ಜಿ, ತುಂಬ ಪೊಟೆನ್ಸಿ ಇರುವಂಥ ಎನರ್ಜಿ. ನೋಡಿ, ಒಂದು ಸಬ್ಸ್ಟೆನ್ಸು ನಮ್ಮ ಬಾಡಿಯಿಂದ ಆ ಥರ ಆಚೆ ಬರುತ್ತೆ ಅಂತ ಹೇಳಿದ್ರೆ ಯೋಚನೆ ಮಾಡಿ ನೋಡಿ, ಅದು ಇಟ್ಸ್ ಆನ್ ಅಲೈವ್ ವಿತ್ ಎನರ್ಜಿ, ಇಟ್ಸ್ ಅಲೈವ್ ವಿತ್ ಇಂಟೆಲಿಜೆನ್ಸ್. ಅದಕ್ಕೊಂದು ಸ್ವಂತ ಇಂಟೆಲಿಜೆನ್ಸ್ ಇದೆ. ಅಂದರೆ ಅದು ಎಲ್ಲೂ ಹೋಗಿ ಏನು ಮಾಡಬೇಕು ಅನ್ನೋಂಥ ಕ್ರಿಯೆ ಅದಕ್ಕೆ ಗೊತ್ತಿರುತ್ತೆ. ಸೊ ಆ ಎನರ್ಜಿ ಒಂದು ಹ್ಯೂಮನ್ ಬೀಯಿಂಗನ್ನ ಕ್ರಿಯೇಟ್ ಮಾಡುವಂಥ ಕೇಪಬಿಲಿಟಿ ಇಟ್ಕೊಂಡು ಬಂದಿರುವಂಥ ಒಂದು ಎನರ್ಜಿ. ಜಸ್ಟ್ ಇಮ್ಯಾಜಿನ್ ಮಾಡಿ, ಅದನ್ನು ನೀವು ಜಸ್ಟು ಒಂದು ಇಂಟಿಮೆಸಿ ಆ್ಯಕ್ಟಿವಿಟಿ ಅನ್ನೋದನ್ನು ಬಿಟ್ಬಿಟ್ಟು ಯೋಚನೆ ಮಾಡಿ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿರಬೇಕು ಆ ಎನರ್ಜಿ ನಮ್ಮ ಒಳಗಡೆ. ಅಂದರೆ ಆ ಬಾಡಿ ಎಷ್ಟು ಇಂಟೆಲಿಜೆಂಟಿಂದ ಆ ಎನರ್ಜಿನ ಕ್ರಿಯೇಟ್ ಮಾಡ್ತಾ ಇರಬೇಕು ಅಂತ ಹೇಳಿ. ಸಿ, ಅದಕ್ಕಾಗಿ ನಾನು ಹೇಳೋದು ಈ ಟಾಪಿಕ್ಕು ಬಯಾಲಜಿ ಬಗ್ಗೆ ಅಲ್ಲ, ಇಟ್ ಈಸ್ ಅಬೌಟ್ ದಿ ಎನರ್ಜಿ ಬಗ್ಗೆ ಅಂತ. ಆ್ಯಂಡ್ ನಮ್ಮ ಈ ಸಬ್ಸ್ಟೆನ್ಸ್ ಏನಿದೆ ಇದು ಒಂದು ನ್ಯೂ ಲೈಫನ್ನ ಕ್ರಿಯೇಟ್ ಮಾಡುವಂಥ ಕೆಪಾಸಿಟಿ ಇರುವಂಥ ಸಬ್ಸ್ಟೆನ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳಿದ್ರೆ ಅದಕ್ಕೆಂಥ ಪವರ್ ಇರಬೇಕು. ಯಾವುದೇ ಪವರ್ ಇರುವಂತಹ ಸಬ್ಸ್ಟೆನ್ಸ್ಗೆ ಒಂದು ಕ್ರಿಯೇಷನ್ ಎನರ್ಜಿ ಇರುತ್ತೆ, ಅಥವಾ ಕ್ರಿಯೇಷನ್ ಮಾಡುವಂಥ ಶಕ್ತಿ ಇರುತ್ತೆ. ಯಾವುದೇ ಕ್ರಿಯೇಟ್ ಮಾಡುವಂಥ ಶಕ್ತಿಗೆ ಎಲ್ಲವನ್ನ ತನ್ನ ಕಡೆಗೆ ಸೆಳೆದು ಇಟ್ಕೊಳ್ಳುವಂಥ ಶಕ್ತಿನೂ ಇದ್ದೇ ಇರುತ್ತೆ. ಸೊ ದಟ್ಸ್ ವೈ ಇದನ್ನು ಯಾವ ಥರ ಯೋಚನೆ ಮಾಡ್ಬೇಕಂತ ಹೇಳಿದ್ರೆ, ನಮ್ಮ ಲೈಫಲ್ಲಿ ನಮ್ಮ ದೇಹ ಹುಟ್ಟಿದಾಗಿಂದ, ಅಂದರೆ ನಮ್ಮ ಬಾಡಿನಲ್ಲಿ 50% ಅದೇ ಎನರ್ಜಿ. ಬಿಕಾಸ್ ಎವ್ರಿ ಒನ್, ಯಾರು ಬೇಕಾದರೂ ಆಗಿರ್ಬೋದು. ಸೊ 50% ಅದೇ ಎನರ್ಜಿ. ಯಾವುದಾದ್ರು ಉಸಿರಾಡುವಂಥ ಎಲ್ಲ ಕ್ರೀಚರ್ಸ್ಗಳು ಅದೇ ಎನರ್ಜಿಯಿಂದ ಬಂದಿರುತ್ತವೆ. ಅಂದರೆ ಆ ಇಂಟೆಲಿಜೆನ್ಸ್ ಲೆವೆಲನ್ನು ಆ ಒಂದು ಧಾತುಗೆ ತುಂಬಬೇಕಂತ ಹೇಳಿದ್ರೆ ದೇಹ, ಮನಸ್ಸು, ಎಮೋಷನ್ಸು ಎಷ್ಟು ಅದ್ರ ಹಿಂದೆ ಎಫರ್ಟ್ಸ್ ಹಾಕಿರುತ್ತೆ ಅಂತ. ದ ಪೀಪಲ್ ಹೂ ಜಸ್ಟ್ ಫಿಕ್ಸಲ್ಲಿ ಅದನ್ನು ವೇಸ್ಟ್ ಮಾಡ್ತಾರಲ್ವ, ಆ ಎನರ್ಜಿ ಕ್ರಿಯೇಷನ್ ಆಗೋಕ್ಕೆ ಜಸ್ಟ್ ಯೋಚನೆ ಮಾಡಿ ಬಾಡಿ ಎಷ್ಟು ಇಂಟೆಲಿಜೆಂಟ್ ಆಗಿದೆ ಅಂತ ಹೇಳಿ. ಸದ್ಗುರು ಅವರು ಒಂದು ಮಾತು ಹೇಳ್ತಾ ಇದ್ರು, ಆ್ಯಂಡ್ ಇಟ್ ವಾಸ್ ಮೋಸ್ಟ್ ಬ್ಯೂಟಿಫುಲ್. ನನಗೆ ಅಲ್ಲಿವರೆಗೂ ರಿಯಲೈಸ್ ಆಗಿರಲ್ವ, ಹೌದಲ್ವಾ ಈ ಥರನೂ ಇರುತ್ತಾ ಅನ್ನೋದು ಬಾಡಿ ಇಂಟೆಲಿಜೆನ್ಸ್ ಬಗ್ಗೆ ನನಗೆ ಭಾಳ ಗ್ರೇಟ್ ಫೀಲ್ ಆಗೋಯ್ತು. ಏನಂದರೆ ಹಿ ಸೇಸ್, ಒಂದು ಮಗು ಹುಟ್ಟಿದಾಗ ತಾಯಿ ಹಾಲು ಆ ಮಗುಗೆ ಬೇಕಾದಂಥ ಪ್ರೋಟೀನು, ಆ ಕಂಪೋಸಿಷನ್ ಏನಿರುತ್ತೆ ಅದೇ ಪ್ರಕಾರ ಕ್ರಿಯೇಟ್ ಆಗುತ್ತಂತೆ. ಆದರೆ ಗಂಡು ಮಗು ಆದಾಗಲೇ ಅದಕ್ಕೆ ಸಬ್ಸ್ಟೆನ್ಸ್ ಏನೇನು ಬೇಕೋ ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳುತ್ತಂತೆ. ಹೆಣ್ಣು ಮಗು ಆದರೆ ಅದಕ್ಕೆ ಯಾವ ಥರ ಬೇಕೋ ಅದೇ ಪ್ರಕಾರ ಕ್ರಿಯೇಟ್ ಆಗುತ್ತಂತೆ ಆ ಮಿಲ್ಕ್. ಆ್ಯಂಡ್ ಇನ್ನೊಂದು ಬ್ಯೂಟಿ ಏನು ಗೊತ್ತಾ, ಟ್ವಿನ್ ಆಯಿತು ಅಂತ ಇಟ್ಕೊಳ್ಳಿ, ಒಂದು ಗಂಡು ಒಂದು ಹೆಣ್ಣು ಮಗು ಹುಟ್ಟಿತು ಅಂತ ಇಟ್ಕೊಳ್ಳಿ, ಅವಾಗ ಆ ಪ್ರೊಡ್ಯೂಸ್ ಆಗುವಂಥ ಮಿಲ್ಕ್ದು ಆ ಕಾಂಬಿನೇಷನ್ ಏನಿದೆ ಅದೇ ಚೇಂಜ್ ಆಗೋಗುತ್ತಂತೆ. ಅಂದರೆ ಜಸ್ಟ್ ಇಮ್ಯಾಜಿನ್ ನಮ್ಮ ಬಾಡಿ ಎಷ್ಟು ಕೇಪಬಲ್ ಇದೆ, ಎಷ್ಟು ಇಂಟೆಲಿಜೆಂಟ್ ಆಗಿದೆ ನಮ್ಮ ಬಾಡಿ. ನಮ್ಮ ಬಾಡಿ ಯಾವ ಲೆವೆಲ್ಗೆ ಇಂಟೆಲಿಜೆನ್ಸ್ ಇದೆ ಅಂತ ಹೇಳಿ. ಸೊ ವಿಚ್ ಮೀನ್ಸ್ ನಮ್ಮ ಬಾಡಿಯಿಂದ ಯಾವುದೇ ಪ್ರೊಡ್ಯೂಸ್ ಆಗುತ್ತಲ್ಲ ಅದಕ್ಕೆ ತುಂಬಾ ಎಫರ್ಟ್ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಹಿಂದಗಡೆ. ಸೊ ಹಾಗಾಗಿ ನಾ ಹೇಳೋದು, ನಮ್ಮ ಬೇರೆ ಯಾವುದೇ ಎನರ್ಜಿಗಳ ಥರ ಇದಕ್ಕೂ ಎರಡು ದಾರಿ ಇದೆ. ಒಂದು, ಇದನ್ನು ವೇಸ್ಟ್ ಮಾಡ್ಬೋದು, ಲೈಫ್ನ ರಿಡ್ಯೂಸ್ ಮಾಡ್ಬೋದು, ಅಥವಾ ಇದೇ ಎನರ್ಜಿನ ಉಪಯೋಗಿಸ್ಕೊಂಡು ವೆಲ್ತ್ನು ಸಹ ಕ್ರಿಯೇಟ್ ಮಾಡ್ಬೋದು. ಒಂದು ಎನರ್ಜಿ ಒಂದು ಹ್ಯೂಮನ್ ಬೀಯಿಂಗನ್ನೇ ಕ್ರಿಯೇಟ್ ಮಾಡುತ್ತೆ ಅಂತ ಇತ್ತು ಅಂದರೆ ಯೋಚನೆ ಮಾಡಿ ನೋಡಿ, ಅದನ್ನು ಇಟ್ಕೊಂಡು ನಮ್ಮ ಲೈಫಿನ ದೊಡ್ಡ ದೊಡ್ಡ ಅಚೀವ್ಮೆಂಟ್ಸ್ಗಳನ್ನ ಮಾಡೋಕ್ಕಾಗಲ್ವಾ? ನಮ್ಮ ಬ್ಯಾಲೆನ್ಸ್ಡ್ ಲೈಫನ್ನು ಕಾಪಾಡ್ಕೊಳಕ್ಕಾಗಲ್ವಾ? ನಾವು ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ವಿಷಯಗಳನ್ನ ಕ್ರಿಯೇಷನ್ ಮಾಡೋಕ್ಕಾಗಲ್ವಾ? ನಮ್ಮ ಲೈಫಲ್ಲಿ ಡಿಸಿಪ್ಲಿನ್ನ ಬೆಳೆಸ್ಕೊಳ್ಳೋದಕ್ಕಾಗಲ್ವಾ?
ನಮ್ಮ ಎನರ್ಜಿನ ಒಂದೇ ಸ್ಟ್ರೀಮ್ ಲೈನಲ್ಲಿ ಇಟ್ಟು ಆ ಎನರ್ಜಿನ ತುಂಬ ಮೇಲ್ಮಟ್ಟಕ್ಕೆ ತೊಗೊಂಡೋಗೋದಕ್ಕಾಗಲ್ಲ ಅಂತನೋ, ನಮ್ಮ ಫೋಕಸ್ಸನ್ನು ಅನ್ಡಿವೈಡೆಡ್ ಅಟೆನ್ಷನ್ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ ಅಂತನೋ, ನಮ್ಮ ಗ್ರೋತನ್ನ ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತನೋ, ನಮ್ಮ ಇಂಟೆಲಿಜೆನ್ಸ್ನ ಇನ್ನೊಂದು ಲೆವೆಲ್ ಕರ್ಕೊಂಡು ಹೋಗಬೇಕು, ಇವೆಲ್ಲನೂ ಮಾಡ್ಬೇಕಂತ ಹೇಳಿದ್ರೆ ಈ ಎನರ್ಜಿನ ಜಸ್ಟ್ ಒಂದು ಲಿಕ್ವಿಡ್ ಅಂತ ಯೋಚನೆ ಮಾಡ್ದೇನೆ ಇಟ್ ಈಸ್ ಕಾಲ್ಡ್ ವಜ್ರ. ನಿಮ್ಗೆ ಹೋಗ್ಲೇ ಹೇಳಿದ್ನಲ್ಲ, ಆ ಪ್ರಕಾರ ಯೋಚನೆ ಮಾಡಿ ನೋಡಿ, ಒಂದು ಸ್ಪಿರಿಚುವಲ್ ಎನರ್ಜಿ ಅದು. ಇದನ್ನ ಇಟ್ಕೊಂಡ್ರೆ ಆ್ಯಂಡ್ ದ ವೇ ಸೊ ಹ್ಯೂಮನ್ ಲೈಫ್, ಹ್ಯೂಮನ್ ಕಾನ್ಷಿಯಸ್ನೆಸ್ ಎವಾಲ್ವ್ಸ್ ಅದ್ರ ಜೊತೆಗೆ ಹೋಗ್ತಾ ಹೋಗುತ್ತೆ. ಆ್ಯಂಡ್ ನಾನು ಆವಾಗಲೇ ಹೇಳಿದಾಗೆ ಇದನ್ನು ಲೈಟ್ ಮೈಂಡಿಂದ ಅರ್ಥ ಮಾಡ್ಕೊಳ್ದೆ ಸ್ವಲ್ಪ ಮೆಚುರಿಟಿಯಿಂದ ಅರ್ಥ ಮಾಡ್ಕೊಂಡ್ರೆ 100% the way the people think about the intimacy, that will get changed. Intimacy means dash. You know that.